ಓಕೆ, ಗುಡ್ ಈವ್ನಿಂಗ್. ನಾನು ವಾಯ್ಸ್ ಕೇಳ್ತೀನಿ ಅಂತ ಅನ್ಕೊಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ VGT ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಸೊ ಈ VGT ಅಕಾಡೆಮಿ ಆ್ಯಪ್ನಲ್ಲಿ ಕರ್ನಾಟಕ ಟೆಟ್ ಮತ್ತು HSTR GPSTR ಕೋರ್ಸ್ಗಳು ಲಭ್ಯ ಇದೆ ಅನ್ನುವಂಥದ್ದು. ಸೊ ಕೇವಲ ಕರ್ನಾಟಕ ಟೆಟ್ ಕೋರ್ಸು 325 ರೂಪಾಯಿಗೆ, ಮ್ಯಾಥ್ಸ್ ಫಿಸಿಕ್ಸ್ ಕೋರ್ಸ್ ಮತ್ತು GPSTR ಸ್ಪೆಸಿಫಿಕ್ ಮತ್ತು ಸ್ಪೆಸಿಫಿಕ್ ಪೇಪರ್ ಅಂತದ್ರಲ್ಲಿ ನಿಮಗೆ ಏನು ಹೇಳ್ತೀವಿ, MCQs ಬರುತ್ತೆ, ಡಿಸ್ಕ್ರಿಪ್ಟಿವ್ ಬರುತ್ತಲ್ಲ. ಸೊ ಆ ಎರಡೂ ಸೇರಿ ಮ್ಯಾಥ್ಸ್ ಫಿಸಿಕ್ಸ್ ಅನ್ನುವಂಥದ್ದು GPSTR HSTRದು ಸ್ಪೆಸಿಫಿಕ್ ಪೇಪರ್ಗಳು ಕೂಡ ಲಭ್ಯವಿದೆ. ಸೊ ಅದನ್ನು ಕೂಡ ನೀವು ಹೋಗಿ ತಗೋಬಹುದು ಕೋರ್ಸು, ಮತ್ತು ಆ ಕೋರ್ಸು ನಿಮಗೆ ಕೇವಲ 399ಗೆ ಲಭ್ಯ ಇದೆ ಅನ್ನುವಂಥದ್ದು. ಓಕೆ, ಸೊ ನೆನ್ನೆ ತರಗತಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ 399 HSTR ಮತ್ತು GPSTR ಎರಡೂ ಕೂಡ ಕೇವಲ 399 ಮ್ಯಾಥ್ಸ್ ಅಂಡ್ ಫಿಸಿಕ್ಸ್. ಓಕೆನಾ? ಹಾಗೆ ನಾನು ಹೇಳಿದ ಹಾಗೆ ಕರ್ನಾಟಕ ಟೆಟ್ ಟೆಟ್ದು ಕೂಡ ಕೇವಲ 325 ರೂಪಾಯಿಗೆ ಲಭ್ಯವಿದೆ. ಹೋಗಿ ನೀವು ತಗೋಬಹುದು. ಸೊ VGT ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಎಲ್ಲ ತರಹದ ಕೋರ್ಸ್ಗಳು ಲಭ್ಯ ಇರುತ್ತೆ. ಜೊತೆಗೆ ಇಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಂತ ಅನ್ನೋದಾದ್ರೆ, ಇದರಲ್ಲಿ ನಮಗೆ ಈ ಒಂದು ಆ್ಯಪ್ನಲ್ಲಿ ನಾವು ಮಾಕ್ ಟೆಸ್ಟ್ಗಳನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಸಪರೇಟ್ ಆಗಿ ಮಾಕ್ ಟೆಸ್ಟನ್ನು ನೀವು ತಗೋಬೇಕು ಅಂತಂದರೆ ಈ GPSTR HSTR ಮತ್ತು ಟೆಟ್ಗೆ ಸಂಬಂಧಪಟ್ಟಂತಹ ಮಾಕ್ ಟೆಸ್ಟ್ಗಳು ಕೂಡ ಲಭ್ಯವಿದೆ. ಸೊ ಆ ಮಾಕ್ ಟೆಸ್ಟನ್ನು ಕೂಡ ನೀವು ಅಟೆಂಡ್ ಮಾಡಿ ತಗೋಬಹುದು. ಸಪರೇಟಾಗಿ ಬೇರೆ ತಗೋಬಹುದು. ಕೋರ್ಸ್ಗಳಲ್ಲೂ ಕೂಡ ಲಭ್ಯ ಇರುತ್ತೆ. ಮಾಕ್ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಎಕ್ಸಾಮ್ನ ಪ್ರಿಪೇರ್ ಆಗಬೇಕು ಅಂತಂದರೆ ನೀವು ಮಾಕ್ ಟೆಸ್ಟ್ನ ತಗೊಂಡ್ರೆ ಅದು ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ಮಾಕ್ ಟೆಸ್ಟ್ಗಳು ಕೂಡ ಆ ಮ್ಯಾಥ್ಸ್ನ ಮೇಲೆ, ಫಿಸಿಕ್ಸ್ನ ಮೇಲೆ ನಮ್ಮ ಆ್ಯಪ್ನಲ್ಲಿ ಲಭ್ಯವಿದೆ. ಜೊತೆಗೆ ಇನ್ನೊಂದು ಕ್ವಿಝು ಕೂಡ ಲಭ್ಯವಿದೆ ನಮ್ಮ ಆ್ಯಪ್ನಲ್ಲಿ. ಓಕೆ, ಕ್ವಿಜ್ ಅಂತಂದ್ರೆ ಇದೇ ಸ್ಪೆಸಿಫಿಕ್ ಆಗಿ ಮ್ಯಾಥ್ಸ್ನಲ್ಲಿ GPSTR HSTR ಟೆಟ್ಗೆ ಬೇಕಾದಂತಹ ಕ್ವಿಝು ಕೂಡ ನಮ್ಗೆ ರೆಡಿ ಇದೆ. ಮಾಕ್ ಟೆಸ್ಟು ಕೂಡ ರೆಡಿ ಇದೆ. ಸೊ ಇದೆಲ್ಲವೂ ಕೂಡ ಇರುವಂಥದ್ದು ಈ VGT ಅಕಾಡೆಮಿ ಆ್ಯಪ್ನಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಕೋರ್ಸಸ್ ಆದರೆ ಕೋರ್ಸಸ್ಸು, ಅಥವಾ ಇಲ್ಲಿ ಮಾಕ್ ಟೆಸ್ಟ್ ಅಂದರೆ ಮಾಕ್ ಟೆಸ್ಟ್, ಅಥವಾ ಕ್ವಿಜ್ ಅಂದರೆ ಕ್ವಿಜ್ನ ನೀವು ತಗೋಬಹುದು. ಓಕೆನಾ? ಸೊ ನೆನ್ನೆ ತರಗತಿಯಲ್ಲೇ ಹೇಳಿದೆ, ಈ ತರಗತಿಗಳು HSTR GPSTR ಟೆಟ್ನ ಮ್ಯಾಥ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಕಾನ್ಸೆಪ್ಟ್ಸ್ಗಳನ್ನ ತಗೊಂಡು ಸೊಲ್ಯೂಷನ್ಸ್ನ ಕೊಡುವಂಥದ್ದು, ಕಾನ್ಸೆಪ್ಟ್ಸ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡುವಂತಹ ತರಗತಿಗಳು. ಓಕೆನಾ? ಸೊ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಗೊಂಡು ನಾವು ಮಾಡ್ಕೊಡ್ತೀವಿ. ಸೊ ನೆನ್ನೆ ತರಗತಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದು, ಅದರ ಮುಂದಿನ ಪಾರ್ಟನ್ನು ನಾವು ಈಗ ಮಾಡಿಕೊಂಡು ಹೋಗೋಣ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ನೆನ್ನೆ ತರಗತಿಯಲ್ಲಿ ಆಗಿತ್ತು. ಓಕೆ, ಪಾರ್ಟ್ 2 ಇವತ್ತಿನ ತರಗತಿಯಲ್ಲಿ ನಾವು ಅದರ ಮುಂದುವರಿದ ಭಾಗವನ್ನು ನಾವು ಮಾತಾಡೋಣ. ಓಕೆ, ಸೊ ಮೊದಲನೇ ಪ್ರಶ್ನೆ ಹೇಗಿದೆ, ನೆನ್ನೆ ತರಗತಿಯಲ್ಲಿ ಇದೇ ತರಹದ ಒಂದು ಪ್ರಶ್ನೆನ ತಗೊಂಡು ಮಾಡಿದ್ದೆ. ಸೊ ನಿಮಗೆ ಗೊತ್ತಿರಬಹುದು. ಸೊ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿರುವಂಥವ್ರು ಈ ಪ್ರಶ್ನೆಯನ್ನು ಆರಾಮಾಗಿ ಬಿಡಿಸ್ಬೋದು. ಟ್ರೈ ಮಾಡಿ. ಸೊ 1 ನಿಮಿಷದ ಕಾಲಾವಕಾಶ ಕೊಡ್ತೀವಿ, ಟ್ರೈ ಮಾಡಿ. ಅದಾದ್ಮೇಲೆ ನಾನೇ ನಿಮಗೆ ಮಾಡಿಕೊಡ್ತೀನಿ ಅನ್ನೋಂಥದ್ದು.
ಸೊ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ಸೊ 1 ನಿಮಿಷ ಕಾಲಾವಕಾಶ ಮುಗ್ದಿದೆ. ಸೊ ಮೊದಲನೇ ಪ್ರಶ್ನೆ, ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮ್ಡ್ ಬೈ 1,0 -1,0 0,1. ಇದು ಪ್ರಶ್ನೆ. 1,0 -1,0 0,1 ರಿಂದ ರೂಪುಗೊಂಡ ತ್ರಿಕೋನದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಇದು ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಗೊತ್ತಿದೆಯಾ? ಇದು ಬರುವಂತದ್ದು ಕೋಆರ್ಡಿನೇಟಿವ್ ಜಿಯೋಮೆಟ್ರಿಯಲ್ಲಿ, ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಿಮಗೆ ಬರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಹೇಗೆ ಮಾಡೋದು? ನಿನ್ನೆ ತರಗತಿಯಲ್ಲೇ ಹೇಳ್ಕೊಟ್ಟಿದ್ದೆ ನಿಮಗೆ. ಈ ಒಂದು ಕೋಆರ್ಡಿನೇಟಿವ್ ಜಿಯೋಮೆಟ್ರಿಯಲ್ಲಿ ಬರುವಂತಹ ಈ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ನಮಗೆ ಅದಕ್ಕೆ ಆದಂತಹ ಒಂದು ಸೂತ್ರ ಇದೆ, ಹೌದಾ? ಬಟ್ ಈ ಸೂತ್ರದ ಮುಖಾಂತರ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಜಾಸ್ತಿ ತಗೊಳ್ಳೋದ್ರಿಂದ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಒಂದು ಸಿಂಪಲ್ ಆಗಿರೋ ಶಾರ್ಟ್ ಕಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಆನ್ಸರು ಯಾವ ಆಪ್ಷನ್ ಕರೆಕ್ಟ್ ಅನ್ನೋದನ್ನ ನಾವು ಮಾತಾಡ್ಕೊಂಡು ಹೋಗೋಣ. ಏನದು ಒಂದು ಶಾರ್ಟ್ ಕಟ್ ಅನ್ನೋದನ್ನ ನಾನು ಇಲ್ಲಿ ಬರೀತೀನಿ. ಒಂದು ಶಾರ್ಟ್ ಕಟ್ ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡಿ. ಶಾರ್ಟ್ ಕಟ್ ಮೆಥಡ್ ಏನು ಅಂದ್ರೆ, ಮೊದಲನೇದಾಗಿ ಕೊಟ್ಟಿರುವಂತಹ ಕೋಆರ್ಡಿನೇಟ್ಸ್ ನ ಬರ್ಕೊಳ್ಳಿ. 1,0 -1,0 0,1. ಇಲ್ಲಿ ಇದನ್ನ x1 y1 ಅಂತ ಕರಿತೀವಿ, ಇದು x2 y2, ಇದು x3 y3. ಇಲ್ಲಿ ಈ ಎಕ್ಸ್ ಕೋಆರ್ಡಿನೇಟ್ಸ್ ನ ನಾವು ಆರಿಜಿನ್ ಆಗಿ ಬದಲಾವಣೆ ಮಾಡ್ಕೊಳ್ಳೋಣ. ನಿಮ್ಗೆ ಗೊತ್ತಾ, ಆರಿಜಿನ್ ಕೋಆರ್ಡಿನೇಟ್ಸ್ 0,0 ಆರಿಜಿನ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಮೂಲ ಬಿಂದುಗಳು, ಮೂಲ ಬಿಂದು ನಿರ್ದೇಶಾಂಕ 0,0. ಅಂದ್ರೆ ಇಲ್ಲಿರುವಂತಹ ಮೊದಲನೇದು ಇಲ್ಲಿ 0 ಇದೆ, ಮೊದಲನೇದಾಗಿ ವೈದು ಅಕ್ಷದ್ದು 0 ಇದೆ. ಎಕ್ಸ್ ಅಕ್ಷದನ್ನ ನಾವು ಕೋಆರ್ಡಿನೇಟ್ಸ್ ಅನ್ನ ಆರಿಜಿನ್ ಕೋಆರ್ಡಿನೇಟ್ಸ್ ಆಗಿ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಸಿಂಪಲ್ ಆಗಿ ಹೇಳಿದ್ದು. ಅಂದ್ರೆ ಈ ಒಂದನ್ನ ನಾವು ಏನ್ ಮಾಡ್ಕೊಳ್ಳೋಣ, 0 ಮಾಡ್ಕೊಳ್ಳೋಣ. ಈ ಒಂದನ್ನ ನಾವು 0 ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಒಂದನ್ನ 0 ಮಾಡ್ಕೊಂಡೆ, 0 ಅಲ್ಲೇ ಇದೆ. ಒಂದನ್ನ 0 ಮಾಡ್ಕೋಬೇಕು ಅಂತಂದ್ರೆ ನಾವು ಒಂದಕ್ಕೆ -1 ಕಳೆದರೆ ಮಾತ್ರ ಅದು 0 ಆಗುತ್ತೆ. ಕ್ಲಿಯರಾ? ಸೊ ಮೊದಲನೇ ಕೋಆರ್ಡಿನೇಟ್ಸ್ ಅಲ್ಲಿ ಇರೋದನ್ನ 0 ಮಾಡ್ಕೊಂಡೆ, ಯಾವುದು ಎಕ್ಸ್ ಅಕ್ಷದಲ್ಲಿರೋದು. ಈಗೇನ್ ಮಾಡಿ, ಪಕ್ಕದ 2 ಕೋಆರ್ಡಿನೇಟ್ಸ್ ಏನ್ ಕೊಟ್ಟಿದ್ರೆ ಅದರಲ್ಲಿರುವಂತಹ ಎಕ್ಸ್ ಅಕ್ಷದನ್ನು ಕೂಡ 0 ಮಾಡ್ಕೊಳ್ಳಿ. ಸರಿ, ಇಲ್ಲಿ 0 ಮಾಡ್ಕೊಳ್ಳೋದು ಅಂತಂದ್ರೆ -1ಕ್ಕೆ ನಾವು -1ನ ಎಕ್ಸ್ ಅಕ್ಷದಲ್ಲಿರೋದನ್ನ 0 ಮಾಡ್ಕೊಳ್ಳಿ ಅಲ್ಲ, ನಾವು ಮತ್ತೊಮ್ಮೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನು ನಾವು 0 ಮಾಡ್ಕೊಂಡು 0 ಮಾಡ್ಕೋಬೇಕು ಅಂದ್ರೆ ಏನನ್ನ ಸಬ್ಟ್ರಾಕ್ಟ್ ಮಾಡ್ದೋ ಆ ಸಬ್ಟ್ರಾಕ್ಟ್ ಮಾಡಿರೋ ನಂಬರ್ ಅನ್ನ, ಕಳೆದಿರೋ ನಂಬರ್ ಅನ್ನ 2ನೇ ಮತ್ತು 3ನೇ ಕೋಆರ್ಡಿನೇಟ್ ನಲ್ಲಿ ಇರುವ ಎಕ್ಸ್ ಅಕ್ಷಕ್ಕೆ ಕಳೀರಿ. ಸಾರಿ, ವರ್ಡ್ ಮಿಸ್ ಆಗ್ಬಿಡ್ತು. ಸೊ 2ನೇ ಮತ್ತು 3ನೇ ಕೋಆರ್ಡಿನೇಟ್ ಅಲ್ಲಿ 0 ಮಾಡ್ಕೊಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಇಲ್ಲಿ ಒಂದನ್ನ ನಾನು 0 ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಕೊಂಡೆ, -1 ಮಾಡ್ಕೊಂಡೆ. -1 ಮಾಡ್ಕೊಂಡ್ರೆ 0 ಬಂತು. ಹಾಗಾದ್ರೆ ಇಲ್ಲಿರೋ ಜಾಗದಲ್ಲಿ ಎಕ್ಸ್ ಅಕ್ಷದಲ್ಲಿ ಮಾತ್ರ ಏನಿದೆ ಆ ನಂಬರ್ಗೆ -1 ಸಬ್ಟ್ರಾಕ್ಟ್ ಮಾಡಿ. ಸೊ -1ಕ್ಕೆ -1 ಸಬ್ಟ್ರಾಕ್ಟ್ ಮಾಡಿದ್ರೆ -2 ಆಗತ್ತೆ. ಆಗ ಇದು -2 ಆಗತ್ತೆ, 0 ಹಂಗೆ ಬರ್ಕೊಳ್ಳಿ. ಕ್ಲಿಯರಾ? ಸರಿ, 0ಗೆ -1 ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ 0ನ -1 ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ -1 ಆಗತ್ತೆ, 1 ಹಂಗೆ ಬರ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಮೊದಲನೇ ಕೋಆರ್ಡಿನೇಟ್ ಅಲ್ಲಿ 0ಗೆ ಇಳಿಸ್ಕೊಂಡೆ. ಎಷ್ಟರಿಂದ ಇಳಿಸ್ಕೊಂಡೆ? -1ರಿಂದ. ಆ -1ರಿಂದ ಇಳಿಸ್ಕೊಂಡಿರೋದನ್ನ 2ನೇ ಮತ್ತು 3ನೇ ಕೋಆರ್ಡಿನೇಟ್ ನಲ್ಲಿ ಇರೋದ್ರಲ್ಲೂ ಅಷ್ಟರಲ್ಲೇ ಇಳಿಸ್ಕೋಬೇಕು, ಅಷ್ಟು ಕಡಿಮೆ ಮಾಡ್ಕೋಬೇಕು. ಇಳಿಸ್ಕೊಳ್ಳೋದು ಅಂದ್ರೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದು ಅದರ ಅರ್ಥ. ಸರಿ, ಈಗ ಇಲ್ಲಿರೋ ಕೋಆರ್ಡಿನೇಟ್ಸ್ ನ ತಗೊಳ್ಳಿ, ಇದನ್ನ ಬಿಟ್ಟು ಉಳಿದಿರೋ ಕೋಆರ್ಡಿನೇಟ್ಸ್ ನ ತಗೊಳ್ಳಿ. ಉಳಿದಿರೋ ಕೋಆರ್ಡಿನೇಟ್ಸ್ -2, 0 -1, ಅದನ್ನ ಬರ್ಕೊಳ್ಳಿ. -2, 0 -1, 1 ಓರೇ ಗುಣಾಕಾರ ಮಾಡಿ. ಓರೇ ಗುಣಾಕಾರ ಮಾಡಿದ್ರೆ -2 × 1 ಅಂದ್ರೆ -2, 1 × 0 ಅಂದ್ರೆ -0. ಆದ್ರೆ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಪ್ಲಸ್ ಆಗತ್ತೆ. ಓಕೆನಾ? ಸರಿ, -2 + 0 -2. ಈ -2ಕ್ಕೆ ಅರ್ಧದಿಂದ ಗುಣಿಸ್ಬಿಡಿ. 2 1 ಹಾಗಾದ್ರೆ ನಿಮ್ಮ ಉತ್ತರ -1 ಆಗುತ್ತೆ. ಸೊ -1 ಇರೋ ಆಪ್ಷನ್ ಇಲ್ಲ. ಆದ್ರೆ ಯಾವ ಒಂದು ಪ್ರಾಬ್ಲಮ್ ಅಲ್ಲಿ ಏರಿಯಾ ಆಫ್ ಅ ಟ್ರಯಾಂಗಲ್ ಅಲ್ಲಿ ಮಾಡಬೇಕಾದ್ರೆ ಅಕಸ್ಮಾತ್ ಉತ್ತರ ನಿಮ್ಗೆ ನೆಗೆಟಿವ್ ಆಗಿ ಬಂದ್ರೆ
ಅರ್ಥ ಮಾಡ್ಕೊಳ್ಳಿ. ಸೊ ಆಗ ಅದನ್ನ ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಏರಿಯಾ ಆಫ್ ಅ ಟ್ರಯಾಂಗಲ್ ನೆಗೆಟಿವ್ ಅಲ್ಲಿ ಬರಲ್ಲ. ಸೊ ಒಂದಿತ್ತು ಅಂದ್ರೆ +1 ಮಾಡ್ಕೊಳ್ಳಿ. ಸೊ +1 ಇರೋದು ಸಿ ಆಪ್ಷನ್ ಅಲ್ಲಿ, ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಇನ್ನೊಂದು ಪ್ರಾಬ್ಲಮ್ ತಗೋತೀನಿ, ತಲೆಕೆಡ್ಸ್ಕೊಳಕ್ ಹೋಗ್ಬೇಡಿ. ಗೊತ್ತಾಗಿಲ್ಲ ಅನ್ನೋರು ಇನ್ನೊಂದ್ಸಲ ಚೂರು ಹೋಗಿ ನೋಡಿ. ನಾನಲ್ಲಿ ಒಂದು ವರ್ಡ್ ಮಿಸ್ ಮಾಡ್ಬಿಟ್ಟೆ, ಸಾರಿ ಫಾರ್ ದಟ್. ಏನದು ಅಂದ್ರೆ, ಮೊದಲನೇದ್ರಲ್ಲಿ ನಾನು ಇಲ್ಲಿ 1 ತಗೊಂಡಿದ್ನಲ್ಲ, ಈ 1ಅನ್ನ 0ಗೆ ಇಳಿಸ್ಬೇಕಾದ್ರೆ -1 ಮಾಡಿದೆ. ಸೊ 0ಗೆ ಇಳೀತು. ಸೊ ಇಲ್ಲೂ 0ಗೆ ಇಳಿಸ್ಕೊಳ್ಳಿ ಅಂದ್ಬಿಟ್ಟೆ. ಸಾರಿ ಇಲ್ಲೂ 0ಗೆ ಅಲ್ಲ. ಇಲ್ಲಿ ಏನ್ ಇಳಿಸ್ಕೊಳ್ಬೇಕಾದ್ರೆ 0ಗೆ ಏನನ್ ಕಳ್ದಿರ್ತೀರಾ ಅದರಿಂದ ಇದನ್ನು ಕಳಿಬೇಕು, ಇದನ್ನು ಕಳಿಬೇಕು, ಅಥವಾ ಅಷ್ಟಕ್ಕೆ ಇಳಿಸ್ಕೋಬೇಕು ಅನ್ನೋದೇ ಕಾನ್ಸೆಪ್ಟ್. ಇನ್ನೊಂದು ಪ್ರಶ್ನೆ ಮಾಡೋಣ ನೋಡಿ. ಇದಕ್ ಮಾಡೋಣ ಬೇಕಾದ್ರೆ ನೋಡಿ. 1,2 ಈಗ ಇನ್ನೂ ಅರ್ಥ ಆಗತ್ತೆ ನೋಡಿ. -4, -3, 4, 1. ಮತ್ತೆ ಇಲ್ಲೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ಕೇಳಬಹುದು, ವೈ ಅಕ್ಷಕ್ಕೆ ಯಾಕೆ ಇಳಿಸ್ಕೊಳ್ಳಿಲ್ಲ? ವೈ ಅಕ್ಷದಲ್ಲಿ ಆಗ್ಲೇ 0 ಇದೆಯಲ್ಲ, 0 ಇಲ್ಲ ಅಂದ್ರೆ ಇಳಿಸ್ಕೋಬೇಕಾಗಿತ್ತು. ಹಾಗಾಗಿ ನೋಡ್ಕೊಳ್ಳಿ. ಈಗ ಇದನ್ನ ನಾನು ಆಸ್ ಯೂಶುವಲ್ ಹೇಳ್ದಂಗೆ ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಆದ್ರೆ ನಾನು ಅದನ್ನ ಮಾಡಕ್ ಹೋಗಲ್ಲ. ಒಂದು ಸಿಂಪಲ್ ಆಗಿರೋ ಮೆಥಡ್ ಹೇಳ್ಕೊಡ್ತೀನಿ ಅಂದ್ರೆ ಏನದು ನೋಡಿ. ಇಲ್ಲಿ ಅರ್ಧದಿಂದ ಯಾಕೆ ಮಲ್ಟಿಪಲ್ ಮಾಡಿದೆ ಅಂದ್ರೆ, ಏರಿಯಾ ಆಫ್ ಅ ಟ್ರಯಾಂಗಲ್ ಸೂತ್ರದಲ್ಲಿ ಅರ್ಧ ಇದೆಯಲ್ಲ, ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸೂತ್ರದಲ್ಲಿ ಅರ್ಧ ಇದೆಯಲ್ಲ, ಹಾಗಾಗಿ ಅರ್ಧದಿಂದ ಗುಣಿಸ್ತೇನೆ. ಸರಿ, ಈ ಪ್ರಶ್ನೆ ನೋಡಿ. ಇಲ್ಲಿ ನಾನು ಏನ್ ಮಾಡಬೇಕು? ಇದನ್ನು 0ಗೆ ಇಳಿಸ್ಕೋಬೇಕು, ಇದನ್ನು 0ಗೆ ಇಳಿಸ್ಕೋಬೇಕು. ಇದನ್ನ 0ಗೆ ಇಳಿಸ್ಕೋಬೇಕು ಅಂದ್ರೆ ಇಲ್ಲಿ ನಾನು -1ರಿಂದ ಕಳಿಬೇಕು. 2ಅನ್ನ 0ಗೆ ಇಳಿಸ್ಕೋಬೇಕು ಅಂದ್ರೆ -2ರಿಂದ ನಾನು ಕಳಿಬೇಕು. ಕಳೆದಾಗ ಅದು 0 ಆಗುತ್ತೆ, 0 ಆಗುತ್ತೆ. ಕ್ಲಿಯರಾ? ಈಗ ಮೊದಲನೇದ್ರಲ್ಲೂ ಎರಡನೇದ್ರಲ್ಲೂ ಏನ್ ಕೋಆರ್ಡಿನೇಟ್ಸ್ ಅಲ್ಲಿ 0, 0 ಇಳಿಸ್ಕೊಂಡು ಏನ್ ಸಬ್ಟ್ರಾಕ್ಟ್ ಮಾಡಿದಿರಾ ಅದನ್ನ ನೀವು ಇದ್ರಲ್ಲೂ ಇದ್ರಲ್ಲೂ ಸಬ್ಟ್ರಾಕ್ಟ್ ಮಾಡಿ. ಅಂದ್ರೆ ಅಷ್ಟಕ್ಕೆ ರೆಡ್ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟು ಇಳಿಸಿದ್ದೋ ಅಷ್ಟನ್ನೇ ಎರಡನೇದ್ರಲ್ಲೂ ಮೂರನೇ ಕೋಆರ್ಡಿನೇಟ್ನಲ್ಲೂ ನಿರ್ದೇಶಾಂಕದಲ್ಲೂ ಇಳಿಸ್ಬೇಕು. ಇಳಿಸಿ. ಇಲ್ಲಿ ಮೊದಲನೇ ಎಕ್ಸ್ ಅಕ್ಷದಲ್ಲಿ ಎಷ್ಟು ಇಳಿಸಿದೀರಾ? -1 ಇಳಿಸಿದೀರಾ. -4ಕ್ಕೆ ನೀವು -1 ಇಳಿಸ್ಬೇಕು. ಹಾಗೆ ಎಷ್ಟಾಗತ್ತೆ? -5 ಆಗುತ್ತೆ. ಸೊ -5. ನೆಕ್ಸ್ಟ್ -3ಕ್ಕೆ ಏನ್ ಇಳಿಸಿದೀರಾ? -2 ಇಳಿಸಿದೀರಾ. -3ಕ್ಕೆ -2 ಇಳಿಸಿದ್ರೆ -5 ಆಯ್ತು. ಇದು -5. ಕ್ಲಿಯರಾ? ಇಲ್ಲಿಗೆ ಬನ್ನಿ. 4ಕ್ಕೆ ಏನ್ ಇಳಿಸಿದೀರಾ? -1 ಇಳಿಸಿದೀರಾ. 3 ಆಯ್ತು. ಈ 4ರ ಬದಲು 3 ಬರ್ಕೊಳ್ಳಿ. ಇಳಿಸಿ. ಇಲ್ಲಿ ಎಷ್ಟು ಇಳಿಸಿದೀರಾ ಅಷ್ಟೇ ಇಳಿಸ್ಬೇಕು ಇಲ್ಲಿ. ನೆಕ್ಸ್ಟ್ 1ಕ್ಕೆ -2 ಇಳಿಸಿ. ಆಗ ಅದು -3 ಆಯ್ತು. ಸಾರಿ -3 ಅಲ್ಲ. ಓಕೆ, 1ರಲ್ಲಿ 2 ಹೋದ್ರೆ -1. ಸರಿನಾ? ಹಾಗಾದ್ರೆ ಇದನ್ನ ನಾವು -2 ಅಲ್ಲ -1 ಅಳಿಸ್ಬಿಟ್ಟು ಬರಿತೀನಿ. ನೋಡ್ಕೊಳ್ಳಿ, ಅದನ್ನ ಗೀಜದ್ ಯಾಕೆ ಅಳಿಸ್ಬಿಟ್ಟೆ ಬರಿತೀನಿ. ಸೊ ಇಲ್ಲಿ ಎಷ್ಟಾಯ್ತು? ಇಲ್ಲಿ ನಮಗೆ -1. ಹಾಗಾದ್ರೆ ಇಲ್ಲಿ ಎಷ್ಟು ಬರಬೇಕು? -1. ಈಗ ಇಳಿಸ್ಕೊಂಡ ಮೇಲೆ ಬಂದಿರುವ ಕೋಆರ್ಡಿನೇಟ್ಸ್ ನ ತಗೊಳ್ಳಿ. ಸೊ ಇಳಿಸ್ಕೊಂಡ ಮೇಲೆ ಬಂದಿರೋ ಕೋಆರ್ಡಿನೇಟ್ಸ್ -5, -5. ಇಲ್ಲಿ 3 -1. ಸೊ -5, -5, 3 -1. ಓರೆ ಗುಣಾಕಾರ ಮಾಡಿ. 5 ಒಂದ್ಲಿ 5, ಮೈನಸ್ ಇಂಟು ಮೈನಸ್ ಪ್ಲಸ್, 5 ಒಂದ್ಲಿ 5. ನೆಕ್ಸ್ಟ್ ಮೈನಸ್ 5 3ಲಿ 15. ಆದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್. ಹಾಗಾದ್ರೆ 15 + 15 15 + 5 20. ಈ 20ಕ್ಕೆ ಯಾವ್ದ್ರಿಂದ ಗುಣಿಸಿ? ಅರ್ಧದಿಂದ ಗುಣಿಸಿ. 2 ಒಂದ್ಲಿ 2 10. ಹಾಗಾದ್ರೆ ಆನ್ಸರ್ 10 ಸ್ಕ್ವೇರ್ ಯೂನಿಟ್ ಬಿ ಅನ್ನೋದು ಕರೆಕ್ಟ್ ಆಗಿದೆ. ಕ್ಲಿಯರ್ ಆಯ್ತಾ? ಸರಿ. ಸೊ ಇಳಿಸ್ಕೋಬೇಕು. ಮೊದಲನೇದಲ್ಲಿ ಆರಿಜಿನ್ ಆಗಿ ಇಳಿಸ್ಕೊಂಡಿರ್ತಿರಲ್ಲ, ಆರಿಜಿನ್ ಆಗಿ ಇಳಿಸ್ಕೊಂಡಿರೋದನ್ನ ಪಕ್ಕಕ್ಕೂ ಎಷ್ಟು ಇಳಿಸ್ಕೊಂಡಿರ್ತೀರ ಅದನ್ನ ಪಕ್ಕದಕ್ಕೂ ಎಕ್ಸ್ ಅಕ್ಷದಲ್ಲಿರೋದನ್ನ ರೆಡ್ಯೂಸ್ ಮಾಡ್ಕೊಳ್ಳಿ, ವೈ ಅಕ್ಷದಲ್ಲಿರೋದನ್ನ ರೆಡ್ಯೂಸ್ ಮಾಡ್ಕೊಳ್ಳಿ.
ಓಕೆ, ನೋಡಿ ಈಗ ಏನು, ದ ಏರಿಯಾ ಆಫ್ ಅ ಕ್ವಾಡ್ರಲ್ಯಾಟ್ರಲ್ ಎ ಬಿ ಸಿ ಡಿ ಫಾರ್ಮ್ ಬೈ ದ ವರ್ಟಿಸಿಸ್ ಇಷ್ಟಿದೆ. ಓಕೆ, ಕೋಆರ್ಡಿನೇಟ್ಸ್ ಇಂದ ಆಗಿರುವಂತಹ ಆ ಕ್ವಾಡ್ರಲ್ಯಾಟ್ರಲ್ದು ಏರಿಯಾ ಕಂಡುಹಿಡಿಬೇಕಂತೆ. ಎ ಬಿ ಸಿ ಡಿ ಶೃಂಗ ಬಿಂದುಗಳು ಅಥವಾ ನಿರ್ದೇಶಾಂಕಗಳಿಂದ ಕೂಡಿರುವ ಶೃಂಗಗಳಿಂದ ರೂಪುಗೊಂಡಿರುವ ಆ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದೆ. ಹೇಗೆ ಮಾಡೋದು ನೋಡ್ಕೊ, ಫಿಗರ್ ಬರ್ಕೊಳ್ಳೋಣ, ನಮ್ಮ ಮೆಥಡ್ ಯೂಸ್ ಮಾಡ್ಕೊಳ್ಳೋಣ, ಆರಾಮಾಗಿ ಬರುತ್ತೆ ನಮ್ಗೆ. ಓಕೆ, ಏನ್ ಹೇಳಿದ್ದಾರೆ ಪ್ರಶ್ನೆಯಲ್ಲಿ ಅಂದ್ರೆ, ಒಂದು ಚತುರ್ಭುಜ ಇದೆ, ಈ ರೀತಿ ಒಂದು ಚತುರ್ಭುಜ ಇದೆ, ಇದರ ಶೃಂಗ ಬಿಂದುಗಳನ್ನ ಕೊಟ್ಟಿದ್ದಾರೆ, ಶೃಂಗ ಬಿಂದುಗಳ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ವರ್ಟಿಸಿಸ್ದು ಕೋಆರ್ಡಿನೇಟ್ಸ್ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಎದೆಷ್ಟು 0,-2, ಬಿದೆಷ್ಟು 2,1, ಸಿದೆಷ್ಟು 0,4, ಡಿದೆಷ್ಟು 2,-2,1. ನೋಡಿ ಈಗ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ ನೀಟಾಗಿ. ಇದರ ಏರಿಯಾ ಬೇಕು, ಇದರ ಏರಿಯಾವನ್ನು ಹೆಂಗ್ ಕಂಡುಹಿಡಿಯೋದು ಅನ್ನೋದನ್ನ ನೋಡೋದಾದ್ರೆ, ಇಲ್ಲೊಂದು ಕರ್ಣವನ್ನ ಹೇಳ್ಕೊಳ್ಳಿ. ಏನಿದು ಕರ್ಣ, ಡಯಾಗನಲ್ ಅಂತ ಕರಿತೀವಿ. ಈಗ ಎ ಬಿ ಸಿ ತ್ರಿಭುಜ ತಗೊಳ್ಳಿ, ಇದರ ಏರಿಯಾ ಕಂಡುಹಿಡ್ಕೊಳ್ಳಿ, ಆನ್ಸರ್ ಬರುತ್ತೆ ಇಟ್ಕೊಳ್ಳಿ. ಎ ಡಿ ಸಿ ತ್ರಿಭುಜ ತಗೊಳ್ಳಿ, ಆನ್ಸರ್ ಬರುತ್ತೆ ಇಟ್ಕೊಳ್ಳಿ. ಆ ಬಂದಿರೋ ಆನ್ಸರ್ಸ್ ನ ಆಡ್ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್. ಬಟ್ ಇಲ್ಲಿ ಇದರ ಏರಿಯಾವನ್ನ ನೀವು ಕಂಡುಹಿಡಿತೀರಲ್ಲ, ಇದರ ಏರಿಯಾ ಕಂಡುಹಿಡಿಬೇಕಾದ್ರೆ ನಾನು ಹೇಳ್ಕೊಟ್ರೋ ಈಗಿರೋ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು, ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಲ್ಲ ಇದನ್ನ ಯೂಸ್ ಮಾಡ್ಕೊಂಡು, ಆಗ ಬೇಗ ಆಗತ್ತೆ. ನೆಕ್ಸ್ಟ್ ಇದರ ಏರಿಯಾವನ್ನ ಮಾಡೋಣ. ಸೊ ಎರಡರ ವಿಸ್ತೀರ್ಣವನ್ನ ಕೂಡಿಸಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಸರಿ, ಎ ತಗೊಳ್ಳೋಣ ಅಥವಾ ಎ ಬಿ ಸಿ ತಗೊಳ್ಳೋಣ, ಎ ಬಿ ಸಿ. ಸೊ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ಎ ಕೋಆರ್ಡಿನೇಟ್ಸ್ ಏನು 0,-2, ಬಿ ಕೋಆರ್ಡಿನೇಟ್ಸ್ ಏನು 2,1, ಸಿ ಕೋಆರ್ಡಿನೇಟ್ಸ್ ಏನು 0,4, 2,1, 0,4. ಈಗ ನಮ್ಮ ಮೆಥಡ್ ಯೂಸ್ ಮಾಡೋಣ. ಅದು ಹೇಳಿದ್ನಲ್ಲ ಈಗ ತಾನೇ, ಈಸಿ ಮೆಥಡ್. ಸೊ ಕೋಆರ್ಡಿನೇಟ್ಸ್ ನ, ಮೊದಲನೇ ಕೋಆರ್ಡಿನೇಟ್ಸ್ ನ ಕನ್ವರ್ಟ್ ಮಾಡ್ಕೊಳ್ಳಿ, 0,0ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? 0,0 ಆರಿಜಿನ್ ಆಗಿ ಮಾಡ್ಕೊಳ್ಳಿ. ಸೊ ಆರಿಜಿನ್ ಆಗಿ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಮೊದಲೇ 0 ಇದೆ, ಇಲ್ಲಿ ವೈ ಅಕ್ಷದ 0 ಮಾಡ್ಕೊಳ್ಳಿ. ವೈ ಅಕ್ಷದ 0 ಆಗ್ಬೇಕು ಅಂದ್ರೆ ಈ -2ಕ್ಕೆ ಏನನ್ನು ಕೂಡ್ಸಿದ್ರೆ ಕಳೆದ್ರೆ 0 ಆಗತ್ತೆ, -2ಕ್ಕೆ +2 ಕೂಡಿಸಿದ್ರೆ 0 ಆಗತ್ತೆ. ಹಾಗಾದ್ರೆ ಈ 2ಕ್ಕೆ -2ಕ್ಕೆ +2 ಕೂಡಿಸಿದಾಗ 0 ಆಯ್ತು. ಈಗ ವೈ ಅಕ್ಷದಲ್ಲಿ ಎಲ್ಲೆಲ್ಲಿದೆ ನೆಕ್ಸ್ಟ್ 2ರಲ್ಲಿ, ಅದರಲ್ಲಿ ಇರೋದ್ರಲ್ಲಿ ಈ +2 ಆಡ್ ಮಾಡ್ಕೊಂಡು ಹೋಗಿ. ಇಲ್ಲಿ 2 ಹಂಗೆ ಇದೆ, ವೈ ಅಕ್ಷದಲ್ಲಿ 1 ಇದೆ, 1ಕ್ಕೆ ಏನು ಆಡ್ ಮಾಡಿ 2, 1 + 2 ಇದು 3. ನೆಕ್ಸ್ಟ್ 0 ಅಲ್ಲೇ ಇದೆ, 4ಕ್ಕೆ 2 ಆಡ್ ಮಾಡಿ, ಎಷ್ಟಾಯ್ತು 6. ಈಗ ಇವೆರಡು ಕೋಆರ್ಡಿನೇಟ್ಸ್ ತಗೊಳ್ಳಿ ಸಾಕು, 2, 3, 0, 6. ಸೊ 2, 3, 0, 6 ಓರೆ ಗುಣಾಕಾರ ಮಾಡಿದ್ರೆ 6 12 ಆಯ್ತಾ, ಮೈನಸ್ 3 0 0, 3 × 0 0. ಸರಿ, 12 0 ಹೋದ್ರೆ 12, ಈ 12ಕ್ಕೆ ಅರ್ಧದಿಂದ ಗುಣಿಸಿದ್ರೆ 6 ಬರುತ್ತೆ. ಹಾಗಾದ್ರೆ ಈ ಎ ಬಿ ಸಿ ತ್ರಿಭುಜದ ಏರಿಯಾ 6 ಸ್ಕ್ವೇರ್ ಯೂನಿಟ್ಸ್ ಆಯ್ತು. ಮೊದಲನೇದಾಗಿ ಬಂತ, ಈಸಿಯಾಗಿ ಮಾಡ್ಕೊಂಡ್ವಾ, ವಿತೌಟ್ ಯೂಸಿಂಗ್ ಫಾರ್ಮುಲಾವನ್ನ ಹಾಕೊಂಡು ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗತ್ತೆ. ಸೊ ವಿತೌಟ್ ಯೂಸಿಂಗ್ ದ ಫಾರ್ಮುಲಾ ನಾವು ಈಗ ಮೊದಲ ಏರಿಯಾವನ್ನ ನಾವು ಮಾಡಿಬಿಟ್ಟು ಎರಡನೇ ತಗೊಳ್ಳೋಣ. ಎರಡನೇ ಕೋಆರ್ಡಿನೇಟ್ಸ್ ನ ತಗೊಂಡು ಅದಕ್ಕೂ ನಾವು ಈ ಶಾರ್ಟ್ ಟ್ರಿಕ್ ನ ಹಾಕಿ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಕೊಂಡು ಅವು ಎರಡು ಉತ್ತರವನ್ನ ಆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯಾವ್ದು ತಗೋಬೇಕು? ಎ ಡಿ ಸಿ ತಗೋಬೇಕು. ಎದೇನು 0, -2. ಓಕೆ, ಡಿದೇನು 2, 1. ಓಕೆ,
-2,1 -2,1 ಸಿ ಇದೇನು 0,4 ADC ತ್ರಿಭುಜದ ವಿಸ್ತೀರ್ಣ. ಇಲ್ಲಿ 0 ಹಂಗೆ ಇದೆ. ಈ -2ನ್ನ 0 ಮಾಡ್ಕೊಳ್ಳಿ. -2ನ್ನ 0 ಮಾಡ್ಕೋಬೇಕು ಅಂದ್ರೆ +2ನ್ನ ಆಡ್ ಮಾಡಬೇಕು, 0 ಆಗತ್ತೆ. ಆಗ ಇದು 0,0 ಆಯ್ತಾ. ಸಿ ಈ -2 ಹಂಗೆ ಇರಲಿ, 1ಕ್ಕೆ 2ನ್ನ ಆಡ್ ಮಾಡಿ 3 ಆಯ್ತು. ನೆಕ್ಸ್ಟ್ 0 ಹಂಗೆ ಇರಲಿ, 4ಕ್ಕೆ 2 ಆಡ್ ಮಾಡಿ 6 ಆಯ್ತು. ಸೊ ಇವದನ್ನ ಮಾತ್ರ ತಗೊಳ್ಳಿ, -2 3 ಇದನ್ನ ಮಾತ್ರ 0 6. ಸೊ ಇದನ್ನ ಒರೆ ಗುಣಾಕಾರ ಮಾಡಿ 6 12. ಯಾವ 12? -12. 3 0 0. ಹಾಗಾದ್ರೆ -12 ಬಂತು. -12ಕ್ಕೆ ಅರ್ಧದಿಂದ ಗುಣಿಸಿದ್ರೆ -6 ಆಯ್ತು. ಕ್ಲಿಯರಾ? ಸೊ ಇದು ಎರಡನೇ ತ್ರಿಭುಜದ್ದು. ಯಾವ್ದ್ರದ್ದು ಇದು? ತ್ರಿಭುಜ ADC ಇದು. ಕ್ಲಿಯರಾ? ಈಗ ಇದನ್ನ ಆಡ್ ಮಾಡಿದ್ರೆ 6 + 6 12. ಯಾಕೆ ಇದ್ರಲ್ಲಿ 6 + 6 12 ಬಂತು? ಯಾಕೆ ಅಂದ್ರೆ ಇಲ್ಲಿ ನಮಗೆ ಏರಿಯಾ ಬಂದಿರೋದು ನಮಗೆ -6. ನಾನು ಈಗ ತಾನೇ ಹೇಳಿದೆ, ಏರಿಯಾ ಬಂದ್ರೆ ಅದನ್ನ ನೆಗೆಟಿವ್ ಅಲ್ಲಿ ತಗೋಬೇಡಿ, ಋಣಾತ್ಮಕವಾಗಿ ತಗೋಬೇಡಿ. ಏನಾಗಿ ತಗೊಳ್ಳಿ? ಪಾಸಿಟಿವ್ ಆಗಿ ತಗೊಳ್ಳಿ. ಪಾಸಿಟಿವ್ ಆಗಿ ತಗೊಂಡ್ರೆ ಈ ADC ತ್ರಿಭುಜದ್ದು 6 ಬಂದಿದೆ, ಮೊದಲನೇ ತ್ರಿಭುಜದ್ದು ABCದು 6 ಬಂತು. ಈಗ ಇವೆರಡನ್ನ ಆಡ್ ಮಾಡಿ 6 + 6 ಅಂದ್ರೆ 12 ಆಯ್ತು. ಹಾಗಾದ್ರೆ ಈ ತ್ರಿಭುಜದ ಈ ತ್ರಿಭುಜ ಅಲ್ಲ, ಈ ಚತುರ್ಭುಜದ ಏರಿಯಾ ಎಷ್ಟಾಯ್ತು? 12 ಆಯ್ತು. ಸೊ 12 ಅನ್ನೋ ಅಂತ ಆಪ್ಷನ್ ಇರೋದು ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ಹೋಗೋಣ ಮುಂದಿನ ಪ್ರಶ್ನೆಗೆ. ಅಂಡ್ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ VGT ಅಕಾಡೆಮಿ ಆ್ಯಪನ್ನು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, 8088100752. ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನೀವು ನಿಮ್ಮ ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು. ಸೊ ಈ ಕ್ಲಾಸಸ್ಗಳು HSTR, GPSTR ಮತ್ತು ಟೆಟ್ನ ಮ್ಯಾಥ್ಸ್ ಫಿಸಿಕ್ಸ್ ಕ್ಲಾಸಸ್ ಆಗಿರುತ್ತೆ. ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಕ್ಲಾಸಸ್, ಗಣಿತ ಮತ್ತು ಭೌತಶಾಸ್ತ್ರ ತರಗತಿಗಳಾಗಿರುತ್ತೆ. ಸೊ ನಾನು ಈಗಾಗಲೇ ಹೇಳಿದಾಗೆ VGT ಅಕಾಡೆಮಿ ಆ್ಯಪ್ನಲ್ಲಿ HSTR, GPSTR, ಟೆಟ್ನ ಕೋರ್ಸ್ಗಳು ನಡೀತಾ ಇದೆ. HSTR, GPSTR ಎರಡು ಸಪ್ರೇಟು 399ಕ್ಕಿದೆ. ಟೆಟ್ ನಿಮಗೆ 325 ರೂಪಾಯಿಗಿದೆ. ಹಾಗೆ ಸೊ ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ HSTR, GPSTR ಟೆಟ್ಗಳಿಗೆ ನಮ್ಮಲ್ಲಿ ಮಾಕ್ ಟೆಸ್ಟ್ಗಳು ಲಭ್ಯವಿದೆ. ಓಕೆ, ಜೊತೆಗೆ ಕ್ವಿಜ್ ಲಭ್ಯವಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇವೆರಡೂ ಲಭ್ಯವಿದೆ. ಸೊ ಇದು ಕೋರ್ಸ್ನಲ್ಲೂ ಬರುತ್ತೆ ಮತ್ತು ಇದನ್ನು ಸಪರೇಟ್ ಆಗೂ ನೀವು ತಗೋಬಹುದು ಕೇವಲ 99 ರೂಪಾಯಿಗೆ. ಸೊ ಮಾಕ್ ಟೆಸ್ಟ್, ಕ್ವಿಜ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ದೀನಿ. ಈಗಾಗಲೇ ಕಾನ್ಸೆಪ್ಟ್ ಗೊತ್ತಿದ್ರೆ ಅದರಲ್ಲಿ ಟೆಸ್ಟ್ಗಳಲ್ಲಿ ಕ್ವಿಜ್ ಮತ್ತು ಮಾಕ್ ಟೆಸ್ಟ್ ಅಲ್ಲಿ ನಾನು ಹೇಳಿದ ಹಾಗೆ ನಿಮಗೆ ಏನಿರುತ್ತೆ, ಅದರಲ್ಲಿ ಪ್ರಶ್ನೆಗಳಿರುತ್ತೆ, ಕ್ವಶನ್ಸ್ಗಳಿರುತ್ತೆ, ಆಪ್ಷನ್ಸ್ ಇರುತ್ತೆ. ನೀವು ಕಲ್ತಿತ್ತು ಅಂತಂದ್ರೆ ನೀವು ಅದನ್ನ ರೀಕಾಲ್ ಮಾಡ್ಕೋಬಹುದು. ಹಾಗಾಗಿ ನಿಮಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಮಾಕ್ ಟೆಸ್ಟ್ ಅನ್ನೋಂಥದ್ದು. ಮಾಕ್ ಟೆಸ್ಟ್ ಕ್ವಿಜ್ ಅಟೆಂಡ್ ಮಾಡಿ, ಬೆಸ್ಟ್. ರಿವಿಷನ್ ಆದಂಗೆ ಆಗತ್ತೆ ಹೇಳ್ದ ಹಾಗೆ.
ಅದನ್ನ ಅಟೆಂಡ್ ಮಾಡಿದ್ರೆ. ಪ್ರಶ್ನೆ ಇರುತ್ತೆ, ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಆಮೇಲೆ ಫೈನಲ್ ಆಗಿ ನಿಮ್ಮ ಆನ್ಸರ್ಸ್ ಗೊತ್ತಾಗತ್ತೆ ಮತ್ತು ನೀವು ಎಷ್ಟು ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್, ದ ಏರಿಯಾ ಆಫ್ ಟ್ರಯಾಂಗಲ್ ಹ್ಯಾಡ್ ಬಿನ್ ಗಿವನ್. ಅದರಲ್ಲಿ ಪಿ ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. ಸೊ 3, -2, 2, -3, ಪಿ, -4 ಇದರಲ್ಲಿ ಈ ಕೋಆರ್ಡಿನೇಟ್ಸ್ ನ ಹೊಂದಿರುವಂತಹ ಈ ತ್ರಿಭುಜದ ಏರಿಯಾವನ್ನ ಕೊಟ್ಟಿದ್ದಾರೆ. ಎಷ್ಟು ಅಂದ್ರೆ 8 ಚದರಮಾನಗಳು. ಸೊ 8 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದ್ರೆ ಈ ಕೋಆರ್ಡಿನೇಟ್ಸ್ ನ ಕೊಟ್ಟಿರುವ ಟ್ರಯಾಂಗಲ್ ನ ಏರಿಯಾ 8 ಆಗಿದ್ದಾಗ ಟಿ ನ ಬೆಲೆಯನ್ನ ಕಂಡುಹಿಡಿಯಿರಿ. ಇದು ಪ್ರಶ್ನೆ. ಹೇಗೆ ಕಂಡುಹಿಡಿಯೋದು? ಇದು x1, y1, ಇದು x2, ಇದು y2, ಇದು x3, ಇದು y3. ಇದು ಏರಿಯಾ. ಸೊ ಏರಿಯಾ ಕಂಡುಹಿಡಿಯೋ ಸೂತ್ರ ಗೊತ್ತಲ್ಲ, ಅರ್ಧ x1 3 ಇಂಟು y2 -3, y3 ಅಂದ್ರೆ +4 ಪ್ಲಸ್ x2 ಅಂದ್ರೆ 2 ಆದ್ಮೇಲೆ 3 ಬರಬೇಕು, -4, 3 ಆದ್ಮೇಲೆ 1 ಬರಬೇಕು, +2 ಪ್ಲಸ್ x3 p ಇಂಟು. ಸೊ x3 3 ಆದ್ಮೇಲೆ 1 ಬರಬೇಕು, 1 ಆದ್ಮೇಲೆ 2 ಬರಬೇಕು. ಸೊ ಈಕ್ವಲ್ಸ್ ಇದು 8. ಮೂರು ಇಂಟು -3 4, 3ರಲ್ಲಿ 4 ಹೋದ್ರೆ 1 ಪ್ಲಸ್ 2 ಇಂಟು 4ರಲ್ಲಿ 2 ಹೋದ್ರೆ 2 -2. ಇದೆಷ್ಟಿದು? ಇದು ಪಿ, ಸಾರಿ ಪಿ -2 + 3, ಸೊ 1. ಸೊ ಇದು ಓರೆ ಗುಣಾಕಾರ ಮಾಡಿದ್ರೆ 8 16 ಆಯ್ತು. ಇದು 8 16, 3 1 3 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 2 4 ಪ್ಲಸ್ ಪಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 16 ಈಕ್ವಲ್ಸ್ 4ರಲ್ಲಿ 3 ಹೋದ್ರೆ 1 ಪ್ಲಸ್ ಪಿ. ಓಕೆನಾ? ಸಾರಿ, -1 ಪ್ಲಸ್ ಪಿ. ಓಕೆ, ಯಾಕೆಂದ್ರೆ ಇಲ್ಲಿ 4ರಲ್ಲಿ 3 ಹೋದ್ರೆ 1 ಬಿಗ್ಗೆಸ್ಟ್ ನಂಬರ್ ಸೈನ್ ಹಾಕ್ಬೇಕಲ್ಲ, ಸೊ -1 ಇದು. ಐ ಹೋಪ್ ಇಟ್ ಹ್ಯಾಸ್ ಬಿನ್ ಕ್ಲಿಯರ್. ಉಳಿದಿರೋದು ಬರ್ಕೋತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. 16 ಈಕ್ವಲ್ಸ್ -1 ಪ್ಲಸ್ ಪಿ. 1ನ ಆಚೆ ಕಳಿಸಿ 16 + 1 ಈಕ್ವಲ್ಸ್ ಟು ಪಿ. ಹಾಗಾದ್ರೆ ಪಿ ನ ಬೆಲೆ 17. ಪಿ ನ ಬೆಲೆ 17 ಇರೋ ಆಪ್ಷನ್ ಎ. ಅಲ್ಲಿ -1 ಹಾಕೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. 3 1 3, 2 -4 ಪ್ಲಸ್ ಪಿ 1 ಪಿ. ಸೊ 4ರಲ್ಲಿ 3 ಹೋದ್ರೆ 1 -1 ಈ ಕಡೆಗೆ ಬಂದ್ರೆ +1. ಸೊ 16 + 1 17. ಓಕೆ, ಐ ಹೋಪ್ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೋ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೀನಿ. ನಾನು ಹೇಳಿದಾಗೆ ಪ್ರತಿದಿನನೂ ಕ್ಲಾಸಸ್ ಇರುತ್ತೆ. ಸೊ ಬನ್ನಿ, ಅಟೆಂಡ್ ಮಾಡಿ. ಸೊ ಇದರಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನ ನಾವು ತಗೊಂಡು ಸಾಲ್ವ್ ಮಾಡ್ಕೊಳ್ತೀವಿ, ಇನ್ಕ್ಲೂಡಿಂಗ್ ವಿತ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆ, ಸೊ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ ಅದರ ಬೇಸ್ ಮೇಲೆ MCQs ಪ್ರಶ್ನೆಗಳನ್ನ ತಗೊಂಡು, ಅದು PYQs ಆಗಿರಬಹುದು, ಯಾವುದೇ ಆಗಿರಬಹುದು, ಮಾಡಿ ಕೊಡ್ತೀವಿ. ಸೊ HSTR, GPSTR ಮತ್ತು ಟೆಟ್. ಓಕೆ, ಸೊ ಐ ಹೋಪ್ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇ ಡೌಟ್ಗಳು ಇದ್ರೂ ಕೂಡ 8088100752 ಈ ನಂಬರ್ಗೆ ಡಯಲ್ ಮಾಡ್ಬೋದು. ಮತ್ತೊಂದು, ಈ ಒಂದು ಕ್ಲಾಸ್ನ ವಿಶೇಷತೆ ಏನು ಅಂತಂದ್ರೆ, ನಿಮಗೆ ಯಾವುದೇ ಪ್ರಶ್ನೆ ಮ್ಯಾಥ್ಸ್ ಫಿಸಿಕ್ಸ್ ಅಲ್ಲಿ ಡೌಟ್ ಇದ್ರೆ ಆ ಪ್ರಶ್ನೆಯನ್ನ ನೀವು ಈ ನಂಬರ್ಗೆ ಕಳಿಸ್ಕೊಡಿ. ಆ ಪ್ರಶ್ನೆಯನ್ನ ತಗೊಂಡು ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಓಕೆನಾ? ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್. ನಾನು ನಾಳಿನ ತರಗತಿಯಲ್ಲಿ ಮೀಟ್ ಮಾಡ್ತೀನಿ. ಓಕೆ.